ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಮಂಡೇ ವ್ಲಾಗ್. ಇದು ಸಂಡೇ ವ್ಲಾಗ್ನ ನಿನ್ನೆ ನಾನು ಶೇರ್ ಮಾಡಿದ್ದೀನಿ. ಇದು ಮಂಡೇ ವ್ಲಾಗು. ಬೆಳಗ್ಗೆನ ಇವತ್ತು ಸಾನ್ವಿಗೆ ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸು ಎರಡನ್ನೂ ನಾನು ಪ್ರಿಪೇರ್ ಮಾಡಕತ್ತಿದ್ನಿ. ಹಿಂದಿನ ದಿವಸ ನಾಷ್ಟಕ್ಕಂತೇಳಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ನಿ. ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಕೊಡತ್ತೇನೆ ಆಕೆಗೆ. ಬೇಯಿಸಿರೋ ಆಲೂಗಡ್ಡೆಕ್ಕಿಂತ ಈ ಥರ ಹೆಚ್ಚಿ ಆಲೂಗಡ್ಡೆ ಪಲ್ಯ ಮಾಡ್ತಾವಲ್ಲ, ಅದು ಸಾನ್ವಿಗೆ ಇಷ್ಟ ಆಗ್ತತಿ ಮ್ಯಾಗಿ ಮಸಾಲ ಹಾಕಿ. ಹಾಗಾಗಿ ಆಕೆಗೆ ಒಬ್ಬಾಕಿಗೆನ ಎರಡೇ ಆಲೂಗಡ್ಡೆ ಹಾಕಿ ಮಾಡಕತ್ತಿದ್ನಿ. ಅದು ಸ್ವಲ್ಪ ಜಾಸ್ತಿ ಆಯ್ತು ನೋಡ್ರಿ. ನಮ್ಮ ಮನೆಯವ್ರು ಅಷ್ಟೊಂದು ಆಲೂಗಡ್ಡೆ ಪಲ್ಯ ಇಷ್ಟಪಡೋಂಗಿಲ್ಲ. ಅವ್ರಿಗೆ ತರಕಾರಿ ಸಾಗು ಮಾಡಿರಾತು ಆಮೇಲೆ ಅಂಥೇಳಿ ಇವಾಗ ಸಾನ್ವಿಗೋಸ್ಕರ ಆಲೂಗಡ್ಡೆ ಪಲ್ಯ ಮಾಡಕತ್ತಿದ್ನೇನ. ಆಲೂಗಡ್ಡೆ ಎಲ್ಲ ಮೇಲ್ಗಡೆ ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಕೊಂಡು ಇವಾಗ ಈರುಳ್ಳಿ ಕಟ್ ಮಾಡ್ಕೊಳತ್ತೀನಿ. ಒಂದು ಅರ್ಧ ಅಷ್ಟೇ ಈರುಳ್ಳಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಸಣ್ಣದಿದ್ರೆ ಒಂದು ಕಟ್ ಮಾಡ್ಕೊಬೋದು, ಇದು ದೊಡ್ಡದಿತ್ತು ಹಾಗಾಗಿ ಒಂದು ಅರ್ಧ ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಂಡು ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವು ಬೇಕು. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕಬೇಕು. ಮತ್ತು ಇನ್ನೊಂದು ತರಕಾರಿ ಖಾಲಿ ಆಗೈತಿ, ಹೋಗಿ ತೊಗೊಂಡು ಬರಬೇಕು. ಸಂಜೆ ಮುಂದೆ ತರಕಾರಿನೂ ಹೋಗಿ ತೊಗೊಂಡು ಬರ್ತೇನಂತ. ಯಾವಾಗಲೂ ನಾನು ಸಂಡೆಗೆ ಒಂದು ಸರಿ ಎಲ್ಲ ತರಕಾರಿ ತೊಗೊಂಬಂದು ಇಟ್ಕೋತಿದ್ನಿ, ಆದರೆ ಈ ಸಂಡೆ ಹೋಗಲಿಲ್ಲ. ಅದಕ್ಕೋಸ್ಕರ ಮನ್ಯಾಗ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗೈತಿ. ಇದ್ದಿದ್ರಾಗ ನಾನು ಮ್ಯಾನೇಜ್ ಮಾಡಕತ್ತಿದ್ನಿ. ಇವಾಗ ಬಾಳ್ಗೆ ಇಟ್ಟೇನೆ. ಬಾಳ್ಗಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಹಂಗೆ ಅಚ್ಚ ಖಾರದ ಪುಡಿನ ಹಾಕೋಬೋದು. ನಾನು ಮಸಾಲೆ ಖಾರ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಂಡು ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೀರೊಳಗೆ ಆ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚಂದಾಗ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಗುರೆಳ್ಳು ಪುಡಿ ಹಾಕ್ಕೊಳತ್ತೀನಿ ನೋಡ್ರಿ. ಒಂದು ಚಮಚದಷ್ಟು ಗುರೆಳ್ಳು ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಅಷ್ಟೇ ಮ್ಯಾಗಿ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇವಾಗ ನೀರು ಹಾಕಿ ಇದನ್ನು ನಾನು ಮುಚ್ಚಳ ಮುಚ್ಚಿ ಬೇಯಿಸಾಕಿಡಾಕತ್ತೀನಿ. ಇದು ಒಂದು 5 ನಿಮಿಷ ಬೇಯ್ದ್ರೆ ರೆಡಿ ಆಗಿಬಿಡ್ತೈತಿ. ಈ ಕಡೆ ನಾನು ಚಹಾ ಮಾಡ್ಕೊಳಕ್ಕೆ ಇಟ್ಕೊಳತ್ತೀನಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಾನು ಚಹಾ ಮಾಡ್ಕೊಳ್ಳಿಲ್ಲ. ಫಸ್ಟ್ ಪಲ್ಯ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಅಕ್ಕಿ ಬಾಕ್ಸಿಗೆ ದೋಸೆ ಹಾಕ್ಕೊಡ್ಬೋದು ಅಂತೇಳಿ ಫಸ್ಟ್ ಪಲ್ಯನ ಮಾಡಿಬಿಟ್ನಿ. ಇವಾಗ ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ. ಕೆನೆ ಎಲ್ಲ ತೆಗೆದಿಟ್ಟು ಅದು ಹಾಲಿನ ಪಾತ್ರೆ ಒಳಗೆ ಚಹಾ ಮಾಡ್ಕೊಳಕತ್ತೀನಿ. ಮತ್ತು ಇನ್ನೊಂದೆಲ್ಲಿ ಪಾತ್ರೆ ಮಾಡಲಿ ಅಂಥೇಳಿ ಚಹಾ ಪುಡಿ ಸಕ್ಕರೆ ಹಾಕಿ ಚಾಕ್ ಇಟ್ಕೊಂಡು, ಮತ್ತು ಥಂಡಿರೋದ್ರಿಂದ ದೋಸೆ ಹಿಟ್ಟು ಉಬ್ತತೋ ಇಲ್ಲೋ ಅಂತ ಅಂದ್ಕೊಂಡಿದ್ನಿ ನಾನು. ಆದರೆ ಇವತ್ತು ದೋಸೆ ಹಿಟ್ಟು ಚೆಂದಾಗ ಉಬ್ಬಿತ್ತು ನೋಡ್ರಿ. ನಾನು ಯಾವಾಗಲೂ ಥಂಡಿ ಬಂತಂದರೆ ಈ ದೋಸೆ, ಇಡ್ಲಿ, ಪಡ್ಡು ಎಲ್ಲ ಮಾಡೋದು ಕಡಿಮೆ, ಸರಿಯಾಗಿ ಉಬ್ಬೋದಿಲ್ಲ ಅಂತೇಳಿ. ಆದರೆ ನಿನ್ನೆ ಬೇಗ ರುಬ್ಬಿ ಟೈಟಾಗೆ ಮುಚ್ಚಳ ಮುಚ್ಚಿಟ್ಟಿದ್ನಲ್ಲ, ಹಾಗಾಗಿ ಅದು ಕರೆಕ್ಟಾಗಿ ಹಿಟ್ಟು ಇವತ್ತು ಉಬ್ಬಿತ್ತು. ಚಹಾ ನೋಡ್ರಿ ರೆಡಿ ಆಯಿತು. ಇವಾಗ ನಾನು ಒಂದು 5 ನಿಮಿಷ ಕೂತ್ಕೊಂಡು ಚಹಾ ಕುಡಿದು ಸಾನ್ವಿಗೆ ಬಿಸಿ ರೆಡಿ ಮಾಡಬೇಕು. ಪಲ್ಯ ಅಂತೂ ರೆಡಿಯಾಗಿತ್ತು. ಇನ್ನು ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಇತ್ತು, ದಾಳಿಂಬೆ ಇತ್ತು, ಅದನ್ನು ಬಿಡಿಸೇನ ಹಾಕಬೇಕಂತ ಅಂದ್ಕೊಂಡಿದ್ನಿ. ಹಣ್ಣುಗಳು ಅಷ್ಟೇ ಯಾವುದು ತೊಗೊಂಡು ಬಂದಿರಲಿಲ್ಲ. ಒಂದು ದಾಳಿಂಬೆ, ಒಂದು ಆರೆಂಜ್ ಇತ್ತು. ಅದಕ್ಕಾಗಿ ಇವತ್ತು ದಾಳಿಂಬೆನ ಹಾಕಿರತ್ತಂತೇಳಿ ದಾಳಿಂಬೆ ಹಾಕತ್ತಿದ್ನಿ ಸ್ನ್ಯಾಕ್ಸಿಗೆ. ಮತ್ತು ಸಂಜೆ ಮುಂದೆ ಹೋಗಿ ಎಲ್ಲ ತರಕಾರಿನೆಲ್ಲ ನಾನು ತೊಗೊಂಡು ಬರ್ತೀನಿ. ಚಹಾ ಕುಡಿದ್ನಿ. ಚಹಾ ಕುಡ್ದಾದ್ಮೇಲೆ ಇವಾಗ ನೋಡ್ರಿ ಹಿಟ್ಟು ಉಬ್ಬಿತ್ತು. ಒಂದು ಸರಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ದೋಸೆ ಹಾಕಕತ್ತೀನಿ. ಫಸ್ಟ್ ಒಂದು ಸಣ್ಣದ ದೋಸೆ ಹಾಕಿ ತೆಗ್ದಿರ್ತೀನಿ. ರೆಗ್ಯುಲರಾಗಿ ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರ್ತೈತಿ, ನಮ್ಮ ಸೈಡ್ ಈ ಥರನ ಮಾಡ್ತಾರೋ. ಫಸ್ಟ್ ದೋಸೆ ಫಸ್ಟ್ ಮಕ್ಕಳು ತಿನ್ನಬಾರ್ದು ಅಂತ ಹೇಳ್ತಾರೋ. ದೋಸೆ ಆಗಲಿ, ರೊಟ್ಟಿ, ಚಪಾತಿ ಯಾವುದಾದ್ರೂ ಸರಿ ಫಸ್ಟನ್ನು ತಿನ್ನಬಾರ್ದು ಅಂತ ಹೇಳ್ತಾರೋ. ಅದಕ್ಕಾಗಿ ನಾನು ಯಾವಾಗಲೂ ಈ ಥರ ಒಂದು ಸಣ್ಣದು ಮಾಡಿ ತೆಗೆದುಬಿಟ್ಟಿರ್ತೀನಿ. ನಮ್ಮ ಮನ್ಯಾಗ ನಾನು, ನಮ್ಮ ಮನೆಯವರು, ಸಾನ್ವಿ 3 ಜನ ಫಸ್ಟ್ ಹುಟ್ಟಿದವರು ಅದೇವಿ. ಅದಕ್ಕೋಸ್ಕರ ಒಂದು ಆ ಥರ ಮಾಡಿ ತೆಗೆದು ಅದನ್ನು ಬಿಸಾಕ್ಬಿಡ್ತೇನೆ, ತಿನ್ನೋಂಗಿಲ್ಲ ಯಾರು. ಇವಾಗ ಇನ್ನೊಂದು ದೋಸೆ ಮಾಡತ್ತೇನೆ ಸಾನ್ವಿಗೆ. ದಿನ ಸಾನ್ವಿಗೆ ಬೆಳಗ್ಗೆ ಒಂದು ಮೊಟ್ಟೆ ಮತ್ತು ಒಂದು ಗ್ಲಾಸ್ ಹಾಲು ಕೊಟ್ಟಿರ್ತೇನೆ ನಾನು. ಆದರೆ ಇವತ್ತು ದೋಸೆ ಮಾಡಿರೋದ್ರಿಂದ ಆಕೆ ದೋಸೆನ ತಿಂದು ಹೋಕ್ಕನಂದ್ಲು. ಅದಕ್ಕೋಸ್ಕರ ಆಕೆಗೆ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ದೋಸೆಯನ್ನು ಕೊಟ್ನಿ. ಆಮೇಲೆ ಬಾಕ್ಸಿಗೂ ಇವತ್ತು ದೋಸೆ. ದಿನ ಆಕಿನೂ ಮೊಟ್ಟೆ ತಿಂದಿರ್ತಾಳು. ಆದ್ರೆ ಇವತ್ತು ನೋಡ್ರಿ ನಾನು ದೋಸೆ ಹಾಕಿ ಕೊಟ್ಟನಕ್ಕಿಗೆ ಒಂದೇ ಒಂದು ದೋಸೆ ತಿಂದಳು ಆಲೂಗಡ್ಡೆ ಪಲ್ಯ ಜೋಡಿ.
ಆಕೆಗೆ ಆಲ್ರೆಡಿ ನಾನು ರೆಡಿ ಮಾಡಿದ್ನಿ, ಸ್ನಾನ ಮಾಡಿಸಿ ತಲೆ ಬಾಚಿ ಎಲ್ಲ ರೆಡಿ ಮಾಡಿ ಕೂರಿಸಿದ್ನಿ. ಅದೆಲ್ಲ ನಾನು ಅಷ್ಟೊಂದು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಹರಿಬರಿ ಆಗೋಯ್ತು. ಅದಕ್ಕೋಸ್ಕರ ಬೇಗ ಆಕೆನ ರೆಡಿ ಮಾಡಿ ಕೂರಿಸಿದ್ನಿ. ಆಕೆ ಟಿ ವಿ ನೋಡ್ಕೊಂತ ಕೂತಿದ್ಲು. ಇವಾಗ ಆಕೆಗೆ ನಾಷ್ಟ ಹಾಕ್ಕೊಟ್ನಿ. ಆಕೆ ನಾಷ್ಟ ಮಾಡಾಕತ್ಲು. ಈ ಥರ ಆಕಿದೇನಾದರೂ ಇಷ್ಟ ಆಗಿರೋದ ಫೇವ್ರೇಟ್ ಮಾಡಿರಷ್ಟ ನಾಷ್ಟ ಮಾಡ್ತಾಳು, ಇಲ್ಲಂತಂದ್ರೆ ಇಲ್ಲ. ಬರೀ ಹಾಲಷ್ಟು ಕುಡಿದು ಮೊಟ್ಟೆ ತಿಂದು ಹೋಗ್ಬಿಟ್ಟಿರ್ತಾಳು. ದೋಸೆ ಹಾಕ್ಕೊಟ್ಟು ಇವಾಗ ಆಕಿ ಬಾಕ್ಸಿಗೋಸ್ಕರ ಅಂಥೇಳಿ 2 ದೋಸೆ ಹಾಕಕತ್ತೀನಿ. ಯಾವಾಗಲೂ ಸಣ್ಣ ದೋಸೆ ಮಾಡ್ತಿದ್ನಿ, ಆದರೆ ಅವು ಸ್ವಲ್ಪ ದಪ್ಪಗೆ ಹಾಕ್ಕವಲ್ಲ, ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಅಂತೇಳಿ ಇವತ್ತು ಈ ಥರ ದೋಸೆ ಹಾಕಿದ್ನಿ. ಮಾಮೂಲಿ ದೋಸೆ ಮಾಡ್ತೇವಲ್ಲ ಅದೇ ಥರನ ಮಾಡಿ ಸಣ್ಣಗೆ ಪೀಸ್ ಮಾಡಿ ಬಾಕ್ಸ್ ಒಳಗೆ ಹಾಕಿದ್ನಿ. ಹಿಟ್ಟು ಉಬ್ಬಿರೋದ್ರಿಂದ ದೋಸೆ ಮಾತ್ರ ಭಾರಿ ಮಸ್ತ್ ಅದು ನೋಡ್ರಿ. ಇವತ್ತು ಹಿಟ್ಟು ಉಬ್ಬಲಿಲ್ಲ ಅಂದ್ರೆ ದೋಸೆ ಅಷ್ಟೊಂದು ಚಲೋ ಆಗಂಗಿಲ್ಲ, ಆದರೆ ಕರೆಕ್ಟಾಗಿ ಹಿಟ್ಟು ಉಬ್ಬಿತ್ತು. ದೋಸೆ ಮಾತ್ರ ಮಸ್ತಾಗಿದ್ದು. ಸಾನ್ವಿ ಅಂತೂ ಸಂಡೆನೇ ಕೇಳಕತ್ತಿದ್ಲು ದೋಸೆ ಬೇಕಂತೇಳಿ. ನಾನು ಅದು ಹಿಟ್ಟೆಲ್ಲ ಅಕ್ಕಿ ಎಲ್ಲ ನೆನೆ ಹಾಕಿರಲಿಲ್ಲಲ್ಲ, ಅದಕ್ಕೋಸ್ಕರ ಇವತ್ತು ನೆನೆ ಹಾಕಿ ನಾಳೆ ಮಾಡಿಕೊಡ್ತೇನೆ ಅಂತೇಳಿ ಸಂಡೆ ನೆನೆ ಹಾಕಿ ನಾನು ಮಂಡೇ ಅಕ್ಕಿಗೆ ಮಾಡಿಕೊಟ್ಟು ನೋಡ್ರಿ. ದೋಸೆ 2 ಮಾಡಿ ಇಟ್ಕೊಂಡು ಹಂಗೆ ಆಫ್ ಮಾಡೀನಿ. ಆಮೇಲೆ ಮತ್ತು ನಮಗೆ ಬೇಕಾದಾಗ ಮಾಡ್ಕೊಂಡ್ರಾಯ್ತು ನಾಷ್ಟ ಮಾಡುವಾಗ ಅಂತೇಳಿ ಸಾನ್ವಿ ಬಾಕ್ಸಿಗೆ ಇವಾಗ ರೆಡಿ ಮಾಡಕತ್ತೀನಿ. ಈ ಬಾಕ್ಸ್ದು ಲಿಂಕ್ ಕೇಳಕತ್ತಿದ್ರಿ ಸುಮಾರು ಜನ. ನಾನೊಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ನಿ, ಅದರೊಳಗನ ನಾನು ಹೇಳಿದ್ದೀನಿ ಇದರದ ಲಿಂಕ್ ಇಲ್ಲ, ನಾನು ಇದನ್ನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೇನೆ ಅಂತೇಳಿ. ಆದರೂ ಸುಮಾರು ಜನ ಫುಲ್ ಬ್ಲಾಗ್ ನೋಡೋಂಗಿಲ್ಲ, ಬಾಕ್ಸ್ ನೋಡಿದ ತಕ್ಷಣ ಕಮೆಂಟ್ ಮಾಡಿಬಿಡ್ತಾರೋ ಲಿಂಕ್ ಕೊಡ್ರಿ ಅಂತೇಳಿ. ಆದರೆ ಇದರದ ಲಿಂಕ್ ಇಲ್ಲ ನೋಡ್ರಿ. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಅಂಗಡಿ ಒಳಗೆ ಡಿಮಾರ್ಟ್ ಒಳಗೆ ತೊಗೊಂಡೇನಿ. ನಿಮ್ಮ ಮನೆ ಹತ್ರ ಯಾವುದಾದ್ರೂ ಡಿಮಾರ್ಟ್ ಇದ್ದರೆ ನೀವು ಹೋಗಿ ತೊಗೋಬೋದು, ಚಲೋ ಐತಿ. ಅದರ ಮೇಲ್ಗಡೆ ಪ್ಲಾಸ್ಟಿಕ್ ಕ್ಯಾಪ್ ಐತಲ್ಲ, ಅದನ್ನು ಮಾತ್ರ ನಾವು ತೆಗಿಯುವಾಗ ಹಾಕುವಾಗ ನೋಡಿಕೊಂಡು ನಿಧಾನಕ್ಕೆ ಹಾಕಿ ತೆಗೆದು ಮಾಡಬೇಕು. ಇಲ್ಲಂತಂದ್ರೆ ಅದು ಮುರಿತಂದ್ರೆ ಮುಗೀತು, ಇದು ಬಾಕ್ಸ್ ಎಲ್ಲ ವೇಸ್ಟನ. ಯಾಕಂದ್ರೆ ಇದ್ರದ್ದು ಕ್ಯಾಪ್ ಅದಾವಲ್ಲ ಅವು ಯಾವ ಟೈಟ್ ಇಲ್ಲ, ಮೇಲ್ಗಡೆ ಅದು ಮುಚ್ಚೋದಿರೋದ್ರಿಂದ ಇದು ಟೈಟಾಗೈತಿ. ಇಲ್ಲಂತಂದ್ರೆ ಹಾಳಾಗಿಬಿಡ್ತೈತಿ. ಆದರೆ ಸ್ಟೀಲ್ ಕ್ವಾಲಿಟಿ ಎಲ್ಲ ಭಾರಿ ಚಲೋ ಐತಿ. ನೋಡೋಕ್ಕೂ ಎಷ್ಟು ಅಟ್ರಾಕ್ಟಿವ್ ಆಗಿ ಚಂದ ಐತೆ ನೋಡ್ರಿ. ನನಗಂತೂ ಇಷ್ಟ ಆಯಿತು. ಬಂದಷ್ಟು ದಿವಸ ಬರಲಿ ಅಂಥೇಳಿ ನಾನು ತೊಗೊಂಡು ಬಂದೀನಿ. ಒಂದು ಬಾಕ್ಸ್ ಒಳಗೆ ದೋಸೆ ಹಾಕೀನಿ, ಆಮೇಲೆ ಸ್ನ್ಯಾಕ್ಸು ದಾಳಿಂಬೆ ಪಲ್ಯ ಇಷ್ಟು ಹಾಕಿ ಸಾನ್ವಿದ ಬಾಕ್ಸು ರೆಡಿ ಆಯ್ತು ಇವತ್ತು. ಮೀಶೋದೊಳಗೂ ಸೇಮ್ ಇದೇ ಥರ ಬಾಕ್ಸು ಐತಿ. ಅದೇನರ ನನಗೆ ಲಿಂಕ್ ಸಿಕ್ತೆ ಅಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾಕಂದ್ರೆ ಇದನ್ನು ತರ್ಸೋಕ್ಕೂ ಮುಂಚೆ ನಾನು ಮೀಶೋ ಒಳಗೆ ಸರ್ಚ್ ಮಾಡಬೇಕಾದ್ರೆ ಸೇಮ್ ಇದೇ ಥರ ಬಾಕ್ಸನ್ನು ನೋಡಿದ್ದು ನಾನು. ಅದು 530ನೋ 540ನೋ ಇತ್ತು ರೇಟ್. ಆದರೆ ನಾನು ತರಿಸ್ಲೇ ಬೇಡ ಅಂತ ವಿಚಾರ ಮಾಡಕತ್ತಿದ್ನಿ, ಯಾಕಂದರೆ ಚಲೋ ಬರ್ತತೋ ಇಲ್ಲೋ ಅಂತೇಳಿ ಕನ್ಫ್ಯೂಸ್ ಇತ್ತು ನನಗೆ. ಅದಕ್ಕೋಸ್ಕರ ಆನ್ಲೈನಲ್ಲಿ ತರಿಸಿರ್ಲಿಲ್ಲ, ನೋಡಿ ತರಿಸ್ಬೇಕಂತ ಅಂದ್ಕೊಂಡು. ಆದರೆ ನಾನು ಡಿಮಾರ್ಟಿಗೆ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಸೇಮ್ ಅದೇ ಥರ ಬಾಕ್ಸ್ ಸಿಕ್ತಲ್ಲ, ಹಾಗಾಗಿ ತೊಗೊಂಡು ಬಂದುಬಿಟ್ನಿ. ಸಾನ್ವಿದೆಲ್ಲ ಲಂಚ್ ಬ್ಯಾಗು, ಆಮೇಲೆ ಸ್ಕೂಲ್ ಬ್ಯಾಗು, ವಾಟರ್ ಬಾಟ್ಲು, ಬಾಕ್ಸು ಎಲ್ಲನೂ ಅಷ್ಟೇ ನಾನು ಡಿಮಾರ್ಟ್ ಒಳಗನ ತೊಗೊಂಡು ಬಂದೀನಿ. ಸ್ವಲ್ಪ ಜಾಸ್ತಿ ರೊಕ್ಕ ಹೋದ್ರೂ ಪರವಾಗಿಲ್ಲ ಅಂತೇಳಿ ಎಲ್ಲ ಚಲೋ ಕ್ವಾಲಿಟಿಗೆ ತೊಗೊಂಬಂದೀನಿ ನೋಡ್ರಿ. ಹಾಕಿದ ವಾಟರ್ ಬಾಟ್ಲು ಅಷ್ಟೇ, ಇದು 200 ಚಲೋ ಐತಿ. ಸಿಪ್ಪರ್ದಾದ್ರೆ ಅದು ತೊಳ್ಯಾಕ ಕಷ್ಟ ಆಗ್ತೈತಿ, ಅದಕ್ಕೋಸ್ಕರ ಈ ಥರದ್ದು ತೊಗೊಂಡು ಬಂದೀನಿ. ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ನೀರು ಕೊಡಬಾರ್ದು ಅಂಥೇಳಿ ಸ್ಟೀಲ್ದನ ತೊಗೊಂಡು ಬಂದೀನಿ. ಹಾಕಿ ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿ ಹಾಕಿ ನಾನು ರೆಡಿ ಮಾಡಿದ್ನೆಲ್ಲ. ಇವಾಗ ಇಲ್ಲೇ ನಮ್ಮ ಮನೆ ಹತ್ರನ ಆಕಿದು ಮುಂಚೆ ಸ್ಕೂಲ್ ಇತ್ತಲ್ಲ ಲಿಟಲ್ ಬಡ್ಡಿ, ಅಲ್ಲೇನ ಬಸ್ ಬರತ್ತೈತಿ. ಈಗ ಅಲ್ಲೇನ ಕಳ್ಸಕ್ಕಂತ ಹೋಗಿದ್ನಿ. ಒಂದು 5 ನಿಮಿಷ ಮುಂಚೆನೇ ಕರ್ಕೊಂಡು ಹೋಗ್ಬೇಕು ಆಕಿಗೆ. ಅಲ್ಲಿ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಹೋದ್ರೆ ಸಮಾಧಾನ ಆಕಿಗೆ. ಇಲ್ಲಾಂದ್ರೆ ಹರಿಬರಿ ಹೋಗಿ ಹಂಗೆ ಗಾಡಿ ಹತ್ತಿಸಿ ಕಳಿಸಿರೆ ಆಕಿಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಒಂದು 5 ನಿಮಿಷ ಮುಂಚೆನೇ ಹೋಗಿ ಕರ್ಕೊಂಡು ನಿಂತಿರ್ತೀನಿ. ಆಮೇಲೆ ಬಸ್ ಬಂತು, ಆಕಿನ ಹತ್ತಿಸೆ ಮನೆಗೆ ಬನ್ನಿ. ಬಂದಾದಮೇಲೆ ಇವಾಗ ತರಕಾರಿ ಸಾಗು ಮಾಡೋಕ್ಕಂತೇಳಿ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇದು ತರಕಾರಿ ಸಾಗೋದು ಅಷ್ಟೇ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸಿಪಿ ಎಲ್ಲ ಏನು ಶೇರ್ ಮಾಡೋಕ್ಕತ್ತಿಲ್ಲ. ನಾನು ನಮ್ಮ ಮನೆಯವ್ರು ಆಲೂಗಡ್ಡೆ ಪಲ್ಯ ಅದು ತಿನ್ನಂಗಿಲ್ಲ, ಇದನ್ನು ಮಾಡ್ರಾತಂತೇಳಿ ನಾನು ಅಂದ್ಕೊಂಡು ಖರೆ ಅವ್ರು ಇದು ಮಾಡೋವರೆಗೂ ವೆಯ್ಟ್ ಮಾಡಲಿಲ್ಲ. ನನಗೆ ಭಾಳ ಹೊಟ್ಟೆ ಹಸ್ತೈತಿ ಹಾಕಿಕೊಡು ಅಂತೇಳಿ 8:30ಗೆ ನಾಷ್ಟ ಮಾಡಿಬಿಟ್ರೆ ನೋಡ್ರಿ ಇವತ್ತು. ಯಾಕಂದರೆ ಹಿಂದಿನ ದಿವಸ ರಾತ್ರಿ ಅವ್ರು ಸರಿಯಾಗಿ ಊಟ ಮಾಡಿರಲಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೊಟ್ಟೆ ಹಸಿವಾಗ್ಬಿಡ್ತು ಅವ್ರಿಗೆ. 8:30 ಆಗಿತ್ತು. ಈಗ ನಾನು ಸಾನ್ವಿನ ಬಿಟ್ಟು ಬರಗೋಡ್ಕೆ ಇದ್ದಿದ್ದ ಪಲ್ಯ ಒಳಗನ ಮೊಸರು ಹಿಂಡಿ ಹಾಕಿ ಕೊಡಂತಂದರು. ಹಾಗಾಗಿ ಅದು ಮಸಾಲೆ ಎಲ್ಲ ಏನು ಹುರಿದಿಟ್ಟಿದ್ನಲ್ಲ ಅದನ್ನು ತಣ್ಣಗಾಗಿ ಬಿಟ್ನಿ. ಇನ್ನು ಅದು ತಣ್ಣಗಾಗಿ ನಾನು ಅದನ್ನು ಮಿಕ್ಸಿಗೆ ಹಾಕಿ ತರಕಾರಿ ಎಲ್ಲ ಹಾಕಿ ಬೇಯಿಸ್ಕೊಡ್ಕೆ ಅವ್ರು ಅಷ್ಟೊತ್ತವರೆಗೂ ತಡೆಯೋದಿಲ್ಲ ಅಂಥೇಳಿ ಅವ್ರಿಗೆ ದೋಸೆ ಹಾಕಿ ಆಲೂಗಡ್ಡೆ ಪಲ್ಯ ಮೊಸರು ಹಿಂಡಿ ಹಾಕಿ ನಾಷ್ಟ ಕೊಟ್ನಿ. ಅವರು ನಾಷ್ಟ ಮಾಡಕತ್ತರು. ಈ ಕಡೆ ಮಧ್ಯಾಹ್ನಕ್ಕಿನ ಬಾಕ್ಸಿಗೆ ಕಳಿಸ್ಬೇಕಲ್ಲ, ಅದಕ್ಕೋಸ್ಕರ ತರಕಾರಿ ಸಾಗು ಮಾಡಿರಾತಂತೇಳಿ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ.
ತರಕಾರಿ ಹಾಕ್ಕೊಂಡಿದ್ದೆ ನೋಡ್ರಿ ಎಲ್ಲ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಆಮೇಲೆ ಬಟಾಣಿ ನೆನೆಸಿಟ್ಟಿದ್ನಿ. ಹಸಿ ಬಟಾಣಿ ಏನು ಇರಲಿಲ್ಲ, ಒಣಗಿದ ಬಟಾಣಿನೇ ಇರ್ತಾವಲ್ಲ ಅವನ್ನ ನಾನು ನೀರಾಗಿ ನೆನೆಸಿಟ್ಟಿದ್ನಿ. ಅವ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮೇಲೆ ರುಬ್ಬಿರುವಂಥ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ರೆಡ್ ಕಲರ್ ಬ್ಯಾಡ್ ಅಂದ್ರೆ ನೀವು ರುಬ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಆವಾಗ ವೈಟ್ಸ್ ಆಗೋ ಥರ ಆಗ್ತದೆ. ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಉಪ್ಪು ಖಾರ ಆಯಿತೋ ಇಲ್ಲೋ ನೋಡಿ ಇದನ್ನು ಒಂದು ವಿಷಲ್ ಬೇಯಿಸ್ಕೋಬೇಕು. ತರಕಾರಿ ಒಂದು ವಿಷಲ್ ಬೇಯಿಸಿರೋ ಸಾಕು, ಕರೆಕ್ಟಾಗಿ ಬೆಂದ್ಬಿಡ್ತೈತಿ. ಅದನ್ನು ಕುಗ್ಸಾಕಿಟ್ಟು ಈ ಕಡೆ ನಾನು ಬಾಗಿಲ ಎಲ್ಲ ತೊಳಕ್ಕೆ ಬಂದು ನೋಡ್ರಿ. ನಮ್ಮ ಮನೆಯವ್ರಿಗೆ ಹೇಳಿ ಬಂದಿನಿ ಅದನ್ನು ಆಫ್ ಮಾಡಿರಿ ಅಂಥೇಳಿ. ಒಂದು ವಿಷಲ್ ಕೂಗಿದ ತಕ್ಷಣ ಈ ಕಡೆ ಬಾಗಿಲ ತೊಳೆದು ಈಗ ಕಸ ಗುಡಿಸಿ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿರತ್ತೆ ಅಂತೇಳಿ ಬನ್ನಿ. ಡೈಲಿ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡ್ಬೇಕಂತ ಅನ್ಕೋತೀನಿ. ಆದರೆ ಇದನ್ನು ಮಾಡ್ಕೊತ ನಿಂತೆ ಅಂದರೆ ಆ ಕಡೆ ಸಾನ್ವಿಗೆ ಲೇಟ್ ಆಗಿಬಿಡ್ತೈತಿ. ಸುಮ್ಮ ಈ ಕಡೆ ಆ ಕಡೆ ಎರಡೂ ಕಡೆ ಅರ್ಧ ಕೆಲಸ ಆಗ್ಬಿಡ್ತೈತೆ ಅಂತೇಳಿ ನಾನು ಹೊರಗಡೆದು ಏನು ಮಾಡೋಕ್ಕೆ ಹೋಗೋದಿಲ್ಲ. ಸಾನ್ವಿ ಹೋಗೋವರೆಗೂ ಎಕ್ಸ್ಟ್ರಾ ಕೆಲಸ ಯಾವುದೂ ಮಾಡೋದಿಲ್ಲ. ಬರೀ ಆಕೆಗೆ ಲಂಚ್ ಬಾಕ್ಸ್ ರೆಡಿ ಮಾಡೋದು, ಆಕಿನ ರೆಡಿ ಮಾಡೋದು, ಆಮೇಲೆ ಆಕೆಗೆ ತಿನ್ನಿಸಿ ಬಿಟ್ಟು ಬರೋದು. ಇಷ್ಟ ಮಾಡ್ತೇನೆ ನೋಡಿರಿ 8 ಗಂಟೆವರೆಗೂ. ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ದಿರ್ತಾನೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಂಗಿಲ್ಲ. ಆಕಿನ ಬಿಟ್ಟು ಬಂದ ತಕ್ಷಣ ದಿನ ನಾನು ಬಾಗಿಲ ಕಸ ಗುಡಿಸಿ ರಂಗೋಲಿ ಹಾಕ್ಬಿಡ್ತೀನಿ. ಆದರೆ ಇವತ್ತು ಇನ್ನು ನಮ್ಮ ಮನೆಯವ್ರಿಗೂ ಲೇಟ್ ಆಗ್ತತಿ, ಅದೆಲ್ಲ ಪ್ರೆಷರ್ ಎಲ್ಲ ಹೋಗ್ಬೇಕಂತೇಳಿ ಬಂದಾಕೆನ ಅದನ್ನು ಪಲ್ಯ ಮಾಡಿಬಿಟ್ನಿ. ಅದು ರೆಡಿ ಆಯಿತು. ತರಕಾರಿ ಸಾಗು ಒಂದು ವಿಷಲ್ ಕೂಗ್ತು. ಆಲ್ರೆಡಿ ಅದನ್ನು ನಾನು ಆಫ್ ಮಾಡಿ ಬಂದಿದ್ನಿ. ಈಗ ಬಾಗಿಲೆಲ್ಲ ತೊಳೆದು ಒಂದು ಸಿಂಪಲ್ ಆಗಿರೋವಂಥ ರಂಗೋಲಿನ ಬಿಡಾಕತ್ತೀನಿ. ಹಂಗೆ ತುಳಸಿ ಗಿಡದ ಮುಂದೆ ಅಷ್ಟೇ ಸಣ್ಣದ ಒಂದು ರಂಗೋಲಿ ಹಾಕಾಕತ್ತೀನಿ ನೋಡಿರಿ. ತುಳಸಿ ಗಿಡ ಅಂತೂ ಎಷ್ಟು ಚಂದ ಬಂದತಿ, ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಹಂಗೆ ರಂಗೋಲಿ ಹಾಕಿ ಬಂದು ಇವಾಗ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡೀನಿ. ಇವತ್ತು ನಾನು ಸಾಂಬಾರೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅದು ತರಕಾರಿ ಸಾಗು ಇತ್ತಲ್ಲ ಅದ್ರ ಜೋಡಿ ನಾನು ತಿಂತಾರಂತೇಳಿ ಬರೀ ವೈಟ್ ರೈಸ್ ಮಾಡಿಬಿಟ್ನಿ. ಯಾಕಂದ್ರೆ ಅವ್ರು ಅರ್ಜೆಂಟ್ ಮಾಡತ್ತಿದ್ರು, ಬೇಗ ಹೋಗ್ಬೇಕು ಇವತ್ತು ಅಂಥೇಳಿ. ಅದಕ್ಕೋಸ್ಕರ ವೈಟ್ ರೈಸ್ ಅಷ್ಟು ಮಾಡಿ ತರಕಾರಿ ಸಾಗು ಮತ್ತು ದೋಸೆ ಇಷ್ಟು ಹಾಕಿ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಿ ಕೊಟ್ನಿ. ಇವಾಗ ಅವರು ಕೆಲಸಕ್ಕೆ ಹೊಂಟಾರ ನೋಡ್ರಿ. ನಾನು ಆಲ್ರೆಡಿ ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ನಿ. ಇನ್ನು ಸಣ್ಣ ಪುಟ್ಟ ಕೆಲಸಗಳು ಏನಿರ್ತಾವೆ ಅವನ್ನಷ್ಟ ಮಾಡ್ಕೊಳ್ಳೋದಿತ್ತು ನೋಡ್ರಿ. ನಾನು ಬಾಗಿಲೆಲ್ಲ ಕಸ ಗುಡಿಸಿ ಒಳಗಡೆ ಹೋದ್ನಲ್ಲ, ಅಷ್ಟೊತ್ತಿಗಾಗಲೇ ನಾನು ಅದೇನು ತರಕಾರಿ ಸಾಗು ಮಾಡಿದ್ನಲ್ಲ ಅದನ್ನು ತೆಗೆದು ಅದರೊಳಗನ ರೈಸ್ಗೆ ಇಟ್ಬಿಟ್ನಿ. ಅದು ರೈಸನ್ನು ಕೂಗ್ತಲ್ಲ, ಬೇಗ ಕೆಲಸ ಆಗಿಬಿಡ್ತು. ಹಂಗೆ ಮನೆಯೆಲ್ಲ ಕಸ ಗುಡಿಸ್ದಾಕೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ನಿ. ಈಗ ನಮ್ಮ ಮನೆಯವ್ರು ಹೋದರು. ನಾನು ಇನ್ಮೇಲೆ ನಾಷ್ಟ ಮಾಡ್ಬೇಕು ನೋಡ್ರಿ. ಫ್ರೆಂಡ್ಸ್, ಈಗ ಟೈಮ್ 3:10 ಆಗೈತೆ ನೋಡ್ರಿ. ಬೆಳಗ್ಗೆ ನಾನು ಬ್ಲಾಗ್ ಸ್ಟಾಪ್ ಮಾಡೀನಿ, ಒಳ್ಳೆ ಯಾವುದೇ ಥರ ಬ್ಲಾಗ್ ಮಾಡಲಿಲ್ಲ. ಇವಾಗ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡತ್ತೆ ನೋಡ್ರಿ. ಟೈಮ್ ಬಂದು ಈಗ 3:10 ಆಗೈತಿ. ನನಗೊಂದು 2-3 ದಿವಸದಿಂದ ಹುಷಾರೇ ಇರಲಿಲ್ಲ. ಈಗ 2-3 ದಿವಸ ಅಷ್ಟೇ. ನಾನು ಯಾವತ್ತಿಂದ ಅಂದ್ರೆ ಲಾಸ್ಟ್ ಫ್ರೈಡೇನೋ ಥರ್ಸ್ಡೇಯಿಂದನೂ ನಾನು ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡು, ಆದರೆ ನನಗೆ ಆರಾಮಿಲ್ಲದಕ್ಕಾಗಿ ಬ್ಲಾಗ್ ಮಾಡಲಿಲ್ಲ, ರೆಸ್ಟ್ ಮಾಡೀನಿ. ಇವತ್ತು ಅಷ್ಟೇ ಎದ್ದು ಮಾಡೋಕ್ಕಾಗತ್ತಿರಲಿಲ್ಲ. ಆದರೆ ಇವತ್ತು ನಾನು ಬ್ಲಾಗ್ ಮಾಡಲೇಬೇಕಿತ್ತು. ನನ್ನ ಹಳೆ ವೀಡಿಯೋಸ್ ಎಲ್ಲ ಖಾಲಿಯಾಗಿಬಿಟ್ಟಿದ್ದು. ಈಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಬ್ಲಾಗ್ ಬೇಕಿತ್ತು. ಹಾಗಾಗಿ ಇವತ್ತು ನಾನು ಬ್ಲಾಗ್ ಶುರು ಮಾಡಿಬಿಟ್ನಿ. ಬೆಳಗ್ಗೆ ಎದ್ದು ಬೇಗ ಕೆಲಸ ಮುಗಿಸಿ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ಹಾಗಾಗಿ ಒಂದು 11:30-12 ತನಕ ಎಲ್ಲ ಕೆಲಸ ಮಾಡೀನಿ. ಆಮೇಲೆ ನಾಷ್ಟ ಮಾಡಿ ನಾನು ವಿಕ್ಸ್ ಹಚ್ಕೊಂಡು ಇಲ್ಲೇ ಮಕ್ಕೊಂಬಿಟ್ಟು ನೋಡ್ರಿ. ಇಲ್ಲೇ ವಿಕ್ಸ್ ಹಚ್ಕೊಂಡು ಮಕ್ಕೊಂಬಿಟ್ಟಿದ್ನಿ. ಅಲಾರಾಮ್ ಇಟ್ಕೊಂಡು 3 ಗಂಟೆವರೆಗೂ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ನಿ. ಆದರೆ ನನಗೆ 1:30ಗೆ ಎಚ್ಚರ ಆಗಿಬಿಡ್ತು. 12 ಗಂಟೆಗೆ ಮಕ್ಕೊಂಡು 1:30 1-2 ತಾಸು ಮಕ್ಕೊಂಡು ಎದ್ನಿ. ಆದರೆ ಬ್ಲಾಗ್ ಮಾಡಲಿಲ್ಲ. ಪ್ರೀತಿ ಬಂದಿದ್ಲು, ನಾನು ಆಕಿಬ್ರು ಮಾತಾಡ್ಕೊಂಡು ಕೂತಿದ್ದು. ಆಕೆ ಇವಾಗ ಮನೆಗೆ ಹೋಗ್ಕನಂತ ಅಂತೇಳಿ ಆಕೆ ಮನೆಗೆ ಹೋದ್ಲು. ಈಗ ನಾನು ಸಾನ್ವಿನ ಕರ್ಕೊಂಡು ಬರಬೇಕು. ಇನ್ನೂ ಊಟ ಮಾಡಿಲ್ಲ ನೋಡ್ರಿ. ನಾನು ಸಾನ್ವಿನ ಕರ್ಕೊಂಡು ಬಂದಮೇಲೆ ಇಬ್ಬರು ಊಟ ಮಾಡಿರಾತಂತೇಳಿ ಕುಂತೇನೆ. ದಿನ ನಾನು ಪ್ರೀತಿ ಇಬ್ಬರು ಮಾಡ್ತಿದ್ದು. ಇವತ್ತು ಅವ್ರ ಮನೆಯವ್ರ ಕೆಲಸದಿಂದ ಹಾಫ್ ಡೇ ರಜಾಕ್ಕೆ ಬಂದಾರು. ಅದಕ್ಕೋಸ್ಕರ ಆಕಿ ನಾನು ಅಲ್ಲೇ ಹೋಗ್ತೀನಿ ಅಂಥೇಳಿ ಹೋದ್ಲು. ದೋಸೆ ಮಾಡಿದ್ನಿ, ಒಂದು 4 ದೋಸೆ ಹಾಕಿ ಕೊಟ್ಟು ಕಳ್ಸಿನ ಆಕಿಗೂ ಡಬ್ಬಿ ಒಳಗೆ. ಅಲ್ಲೇ ಹೋಗ್ತೀನಿ ಹಂಗಾರ ಅಂಥೇಳಿ. ಈಗ ಸಾನ್ವಿ ಬಂದಮೇಲೆ ನಾನು ಸಾನ್ವಿ ಇಬ್ಬರು ಊಟ ಮಾಡಬೇಕು. ಹೊಟ್ಟೆ ಅಂತೂ ಹಶ್ವಾಗಕತ್ತೈತಿ. ಈಗ 3:15 ಆಯ್ತು ನೋಡ್ರಿ ಟೈಮ್. 3:20 ಅಥವಾ 3:25ಕ್ಕೆ ನಾನು ಅಲ್ಲಿ ಹೋಗಿ ಪಾಯಿಂಟ್ ಒಳಗೆ ಅಂದ್ರೆ ಅವ್ರು ಸ್ಟಾಪ್ ಮಾಡ್ತಾರಲ್ಲ ಅಲ್ಲಿ ಹೋಗಿ ನಿಲ್ಬೇಕು. ಅದಕ್ಕೋಸ್ಕರ ಇನ್ನು ಊಟ ಮತ್ತು ಅರ್ಧಂಬರ್ಧ ಆಕತಿ. ಸಾನ್ವಿ ಬಂದಮೇಲೆ ಊಟ ಮಾಡಿರಾತಂತೇಳಿ ನಾನಿನ್ನೂ ಊಟ ಮಾಡಿಲ್ಲ. ಆಕೆ ಕರ್ಕೊಂಡು ಬಂದು ಊಟ ಮಾಡ್ತೀನಿ. ಹಂಗೆ ಈ ವ್ಲಾಗ್ನೂ ಅಷ್ಟೇ ನಾನು ಹಿಂಗೆ ಕಂಟಿನ್ಯೂ ಮಾಡ್ತಿರ್ತೇನೆ ರಾತ್ರಿವರೆಗೆ. ಆಕೆಗೆ ಸಾನ್ವಿ ಕರ್ಕೊಂಬಂದಾದ್ಮೇಲೆ ಊಟ ಮಾಡಿಸಿ ಆಕಿದು FA 1 ಐತೆ ನೋಡ್ರಿ ನೆಕ್ಸ್ಟ್ ಮಂಡೇಯಿಂದ. ಹಾಗಾಗಿ ಆಕೆಗೆ ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಅದನ್ನು ನಾನು ಹೋಮ್ವರ್ಕ್ ಮಾಡಿಸ್ಬೇಕು. ಇಲ್ಲೆಲ್ಲ ಕೆಲಸ ರೋಡ್ ಕೆಲಸ ನಡತೈತಿ. ಸಿಕ್ಕಾಪಟ್ಟೆ ಸೌಂಡ್ ಐತಿ JCBದು. ನನ್ನ ವಾಯ್ಸ್ ನಿಮಗೆ ಸರಿಯಾಗಿ ಕೇಳತ್ತೋ ಇಲ್ಲೋ ಗೊತ್ತಿಲ್ಲ ನೋಡ್ರಿ. ಇಲ್ಲೆಲ್ಲ ಕಿಟಕಿ ಕಾಣತಾವು, ಇಲ್ಲಿ ಸರಿಯಾಗಿ ಕಾಣಿಸಲು. ಅಷ್ಟು ಸೌಂಡ್, ಅರ್ಧ ಸೌಂಡಿಗೆ ನಂಗೆ ತೆಲ್ಲು ಬರತ್ತೈತೆ ನೋಡ್ರಿ ದಿನ. ಅಷ್ಟು ಸೌಂಡ್ ಅದು. ಆದರೂ ಏನು ಮಾಡೋಕ್ಕಾಗಲ್ಲ. ಈಗ ರೋಡ್ ವರ್ಕ್ ಮುಗಿಯೋವರೆಗೂ ನಾವು ಆ ಸೌಂಡಿಗೆ ಅಡ್ಜಸ್ಟ್ ಆಗಲೇಬೇಕು.
ಬರ್ರಿ ಈಗ ಹಂಗೆ ಸಾನ್ವಿನ ಕರ್ಕೊಂಡು ಬಂದ ಈ ಬ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೇನೆ. ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋಸ್ನ ನೋಡಿರಿ. ಹಂಗೆ ಹೋಗಿ ಸಾನ್ವಿನ ಕರ್ಕೊಂಡು ಬಂದಾದ್ಮೇಲೆ ನಮ್ಮ ಅಕ್ಕ ಫೋನ್ ಮಾಡಿಳು. ಆಕೆ ಜೋಡಿ ಮಾತಾಡ್ಕೊಂತ ನಾನು ವ್ಲಾಗ ಮಾಡಲಿಲ್ಲ ನೋಡ್ರಿ. ಊಟನೂ ಮಾಡಿಬಿಟ್ಟು ಇಬ್ಬರು ಸಾನ್ವಿ ನಾನು ಊಟ ಮಾಡಿದ್ದು. ಆಕೆ ಮೇಲ್ಗಡೆ ಆಟ ಆಡಕ್ಕೆ ಹೋದ್ಲು. ನಾನು ಹಂಗೆ ಸ್ವಲ್ಪ ಎಡಿಟಿಂಗ್ ಮಾಡೋದು, ಆಮೇಲೆ ಬಟ್ಟೆ ಒಣಗಿ ಹಾಕಿದ್ದು ಎಲ್ಲ ಮಡಿಸಿ ತಂದು ಇಟ್ಕೊಳ್ಳೋದು, ಇದೇ ಥರ ಎಲ್ಲ ಕೆಲಸ ಮಾಡ್ಕೊಂಡಾದ್ಮೇಲೆ ಸಾನ್ವಿಗೆ ಹೋಮ್ವರ್ಕ್ ಮಾಡ್ಸಕತ್ನಿ. ಸಂಜೆ ಮುಂದೆ ಕಸ ಹೊಡೆದು ದೀಪ ಹಚ್ಚಿ ಎಲ್ಲ ಕೆಲಸ ಮಾಡಿ ಆಕೆಗೆ ಮತ್ತು ಹೋಮ್ವರ್ಕ್ ಮಾಡ್ಸಕತ್ತಿ ನೋಡ್ರಿ. ಆಕೆ ಬಂದ ತಕ್ಷಣ ಬರಲಿಲ್ಲ, ಆಟ ಆಡ್ತಾನೆ ಅನ್ನಕತ್ಲ. ಹಾಗಾಗಿ ಸ್ಕೂಲ್ನಾಗೂ ಬರೆದು ಬಂದಿರ್ತಾಳೆ, ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳಿ ಬಿಟ್ನಿ. ಆಕೆ ಹೋಗಿ ಮೇಲ್ಗಡೆ ಆಟ ಆಡಿ ಬಂದ್ಲು. ಇವಾಗ ಆಕೆಗೆ ಹೋಮ್ವರ್ಕ್ ಮಾಡ್ಸತ್ತೇನೆ ನೋಡ್ರಿ. ಆಕೆ ಬೇರೆ ಸಬ್ಜೆಕ್ಟ್ ಎಲ್ಲ ಬೇಗ ಕಲ್ತ್ಬಿಡ್ತಾಳು. ಆದ್ರೆ ಆಕೆಗೆ ಫಸ್ಟ್ ಇಯರ್ ಈ ಸರಿನ ಕನ್ನಡ ಬಂದಿರೋದು, ಅದಕ್ಕೋಸ್ಕರ ಅದು ಸ್ವಲ್ಪ ಕಷ್ಟ ಆಗ್ತದೆ ಆಕೆಗೆ. ಅದನ್ನು ಜಾಸ್ತಿ ನಾನು ಪ್ರಾಕ್ಟೀಸ್ ಮಾಡ್ಸತ್ತೀನಿ. ಹೋಮ್ವರ್ಕ್ ಮಾಡ್ಸೀನಿ. ಹಂಗೆ ನಮ್ಮದು ಒಂದು ನಾಯಿ ನೋಡ್ರಿ, ಇದು ರೂಢಿ ಆಗಿಬಿಟ್ಟತಿ. ಈಗ ಒಂದು 2-3 ಮಂತ್ಸ್ ಆಯಿತು. ಸಮ್ಮರ್ ಹಾಲಿಡೇಸ್ ಶುರು ಆದಾಗಿಂದ ಇದು ಅದು ಹೆಂಗೆ ನಮ್ಮ ಮನೆಗೆ ಬಂತು ಗೊತ್ತಿಲ್ಲ. ವಾಕಿಂಗ್ ಹೋದಾಗ ಒಂದು ದಿವಸ ನಮ್ಮ ಜೋಡಿ ಬಂತು. ಅವತ್ತು ಹಿಂಬಾಲು ಬರತ್ತಲ್ಲ ಅಂಥೇಳಿ ಒಂದು ದಿವಸ ನಾವು ಊಟ ಹಾಕಿದ್ದೀವಿ. ಆದರೆ ಡೈಲಿ ಇವಾಗ ಅದು ಕರೆಕ್ಟ್ 9 ಗಂಟೆಗೆ ಅಂದ್ರೆ ನಮ್ಮ ಮನೆಗೆ ಊಟಕ್ಕೆ ಬಂದುಬಿಡ್ತೈತಿ. 9 ಗಂಟೆ ಆಗಿತ್ತು, ಅದು ಬಂತು ನೋಡ್ರಿ ಊಟಕ್ಕೆ. ಅದಕ್ಕೆ ಅನ್ನ ಹಾಲು ಕಲಸಿಟ್ನಿ. ಅದು ಅನ್ನ ಹಾಲು ಬಿಟ್ಟರೆ ಬೇರೆ ಏನೂ ತಿನ್ನಂಗಿಲ್ಲ. ಇದಕ್ಕೋಸ್ಕರ ಬೆಳಗ್ಗೆ ನಾನು ದಿನ 1 ಗ್ಲಾಸ್ ಅಕ್ಕಿ ಹಾಕ್ತಿದ್ನಿ. ಈಗ ಇದು ಬರ್ತದೆ ಅಂತೇಳಿ 1.5 ಗ್ಲಾಸ್ ಅಕ್ಕಿ ಹಾಕ್ತಾನೆ ನೋಡ್ರಿ. ಸಂಜೆ ಮುಂದೆ ಬಂದು ಊಟ ಮಾಡಿ ಹೋಗ್ತತಿ. ಇವಾಗ ಅದಕ್ಕೆ ಊಟ ಹಾಕಿ ನಾನು ಇನ್ನು ಗೇಟ್ ಲಾಕ್ ಮಾಡ್ಕೊಂಡು ಬಂದು ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಲ್ಕೋಬೇಕು ನೋಡ್ರಿ. ಹಂಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.